ಇದು ಬಿಗ್ ಬಾಸ್. ಈಗ ಸಮಯ 7 ಗಂಟೆ. ಶಾಲಾ ವಾಹನಗಳು ಬರುವ ಸಮಯವಾದರೂ ಯಾವುದೇ ಕೆಲಸಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂದು ತಿಳಿಸಲು ಬಿಗ್ ಬಾಸ್ ಅಪೇಕ್ಷಿಸುತ್ತಾರೆ. ಬಿಗ್ ಬಾಸ್. ಮೈಯೆಲ್ಲ ನೆರೆ ಆಗ್ತಾ ಇದೆ, ಸೋಪ್ ಕೊಡ್ತೀಯಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ಬಿಗ್ ಬಾಸ್. ಅಜ್ಜಿ, ನೀವು ಸರಿಯಾಗಿ ಧ್ಯಾನ ಮಾಡುತ್ತಿಲ್ಲ, ಆದ ಕಾರಣ ರೋಬೋ ಬಾಸ್ನ ಶಿಕ್ಷೆಗೆ ಈಗ ಗುರಿಯಾಗುತ್ತೀರಿ. ಬಿಗ್ ಬಾಸ್. ಮಹಾಮಾರಿಯ ತೊಂದರೆ, ಶೀತ ಕೆಮ್ಮು ಬಂದ್ರೆ, ತಲೆನೋವು ಮೈನೋವು ಟೆನ್ಷನ್ನಿಂದ ಬರದಿದ್ರೆ ನಿದ್ರೆ, ಸಣ್ಣ ಅಚ್ಚರಿ ಮಹಾಮಾರಿಗೆ ಇರುವಾದ. ಇದು ಬಿಗ್ ಬಾಸ್. ಮಕ್ಕಳಿಗೆ ಶಾಲೆಯ ಸಮಯವಾದರೂ ಇನ್ನೂ ತಿಂಡಿಯ ಕೆಲಸಗಳು ಮುಗಿದಿಲ್ಲ ಎಂದು ತಿಳಿಸಲು ಬಿಗ್ ಬಾಸ್ ಅಪೇಕ್ಷಿಸುತ್ತಾರೆ. ಬಾಸ್ ಮಾತ್ರ ಕರಿಬೇಡಿ, ಬೇಗ ಬೇಗ ಎಲ್ಲ ತಿಂಡಿ ರೆಡಿ ಮಾಡಿಬಿಡ್ತಾ ಇದ್ದೀನಿ ನೋಡಿ. ಕುಡಿಯೋದಕ್ಕೆ ಹಾಲು ಕೊಡು. ಶಾಲೆಯಲ್ಲಿ ನನಗೆಲ್ಲ ಕುಂಡಿ ಕುಂಡಿ ಅಂತ ರೇಗಿಸ್ತಾರೆ. ಹಾಲು ಕುಡಿದು ನಾನು ಬೇಗ ಊಟ ಬೆಳಿಬೇಕು. ಸರಿ, ಎಕ್ಸಾಮ್ ರಿವಿಷನ್ ಶುರು. ಸೋಡಿಯಂ ಪ್ಲಸ್ ಕ್ಲೋರೈಡ್, ಸಾಲ್ಟ್. ಸಾಲ್ಟ್ ಗೋಸ್ಕರ ಮಾರ್ಚ್. ದಂಡಿ ಎಲ್ಲಿದೆ? ಗುಜರಾತ್. ಮಮ್ಮಿ ಎಲ್ಲ ಇಲ್ಲಿದೆ. ಮಕ್ಕಳು ಕಾನ್ಸಂಟ್ರೇಷನ್ ಒಟ್ಟಿಗೆ ಓದಿದ್ರೆ ಯಾವತ್ತೂ ಬರೆಯೋಲ್ಲ. ಅದಕ್ಕೆ ಹಾರ್ಲಿಕ್ಸ್. ಯಾಕೆಂದರೆ ಹಾರ್ಲಿಕ್ಸ್ ಮಕ್ಕಳ ಕಾನ್ಸಂಟ್ರೇಷನ್ ಹೆಚ್ಚಿಸುವಲ್ಲಿ ಪ್ರಮಾಣಕೃತವಾಗಿದೆ. ಇದರಿಂದ ಅವರ ಶಾಪ. ಇವತ್ತು ತಿಂಡಿ ಏನು ಮಾಡ್ತಾ ಇದೆಯಾ? ತಿಂಡಿನ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಚಿತ್ರಾನ್ನ ತಿನ್ನಲ್ವಾ? ಏನಾದರೂ ಮಾಡಲಾ? ಯಾವಾಗಲೂ ಅನ್ನ ತಿಂದು ತಿಂದು ನನ್ನ ಹೊಟ್ಟೆ ದಪ್ಪ ಆಗ್ತಾ ಇದೆ. ಚಪಾತಿ ಮಾಡು. ಪ್ರತಿದಿನಾನು ನಮ್ಮ ಕುಟುಂಬದಲ್ಲಿ ತಿಂಡಿ ವಿಷಯದಲ್ಲಿ ಒಬ್ಬೊಬ್ಬರದು ಒಂದೊಂದು ಚಾಯ್ಸ್. ಪ್ರಿಯಾಗೆ ಚಪಾತಿ, ಚಿಂಟುಗೆ ಪೂರಿ, ನನ್ನ ಡಯಟ್ ಕಾನ್ಶಿಯಸ್ ನಾದಿಗೆ ನನಗೆ ಪುಲ್ಕಾನೇ ಬೇಕು, ಇಬ್ಬರಿಗೇನೋ ಪರಾಟ. ಒಬ್ಬ ಗೃಹಿಣಿಯಾಗಿ ಪ್ರತಿದಿನಾನು ನನಗಿದೊಂದು ಚಾಲೆಂಜ್. ಅದಕ್ಕೆ ನಾನು ನಂಬೋದು ಅನ್ನಪೂರ್ಣ ಆಟವನ್ನ. ಯಾಕಂದ್ರೆ ಇದು ನಂತರನೇ ಆಲ್ರೌಂಡರ್. ಅನ್ನಪೂರ್ಣ ಉತ್ತಮವಾದ ಗೋಧಿಯನ್ನು ಸಾಂಪ್ರದಾಯಿಕವಾಗಿ ಬೀಸಿ ಪುಡಿ ಮಾಡಿ ನಮಗೆ ಒದಗಿಸಿಕೊಡುತ್ತದೆ. ಆಹಾ, ಆ ಅಂದ್ರೆ ಅನ್ನಪೂರ್ಣ. ಇದು ಬಿಗ್ ಬಾಸ್. ತಂದೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿಲ್ಲ, ಕಾರಣ ಅವರು ರೋಬೋ ಬಾಸ್ನ ಶಿಕ್ಷೆಗೆ ಗುರಿಯಾಗಿದ್ದಾರೆ ಎಂದು ತಿಳಿಸಲು ಬಿಗ್ ಬಾಸ್ ಇಚ್ಛಿಸುತ್ತಾರೆ. ಪುಸ್ತಕನ ಸರಿ ಜೋಡಿಸ್ಕೊಳ್ಳಿ, ಇಲ್ಲ ಅಂದರೆ ರೋಬೋ ಬಾಸ್ ಬಂದು ಸರಿಯಾಗಿ ಶಿಕ್ಷೆ ಕೊಡ್ತಾರೆ. ಅಜ್ಜಿ ಬೇಡ ಬೇಡ ಅನ್ನು ಎಲ್ಲ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸ್ಕೊಂತೀನಿ. ಇದು ಬಿಗ್ ಬಾಸ್. ಶಾಲಾ ವಾಹನ ಬರುವ ಸಮಯವಾಗಿದೆ. ಶಾಲಾ ವಾಹನವನ್ನು ಕಾಯಿಸಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಬಿಗ್ ಬಾಸ್ ತಿಳಿಸಲು ಇಚ್ಛಿಸುತ್ತಾರೆ.
ನನ್ನ ಹತ್ರ ಪೆಟ್ಟಿರುವೆ. ಗುಡ್ ಮಾರ್ನಿಂಗ್ ಕೂತ್ಕೊಳ್ಳಿ. ರಂಗ ನೀನು ನಿಂತ್ಕೊ. ಇದೇನು ಕ್ಲಾಸಾ ಇಲ್ಲ ಡ್ಯಾನ್ಸ್ ಸ್ಟೇಜಾ? ಹಾಂ, ಬೆಳಿಗ್ಗೆ ಬಂದು ಓದ್ಕೊಳ್ಳೋದು ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ಯಲ್ಲ. ಸಾರಿ ಸರ್. ಸರಿ ಮತ್ತೊಂದ್ಸಲ ಹೇಳು ಸರಿಯಾಗಿ. ಬಾಯಲ್ಲಿ ಅವಲಕ್ಕಿ ಹಾಕೊಂಡಿದ್ಯಾ? ಸರಿ ಹೇಳೋಕ್ಕಾಗಲ್ವಾ? ಹೋಗಿ ಬಿಡು, ಈ ರೀತಿ ಹೇಳು. A for apple, B for ball, C for cat, D for ಏನು? ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಳರಲ್ಲ, ಗುರುಗಳು ಹೇಳಿದ ಮಾತುಗಳಲ್ಲ ಎಂದು ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ಆಫೀಸಿಗೆ ಹೋಗಿ ಬರುತ್ತೇನೆ. ಸರಿ, ಹುಷಾರಾಗಿ ಹೋಗ್ಬ ಮಗನೇ, ಹುಷಾರು. ಪಾತ್ರೆ ಸರಿಯಾಗಿ ತೊಳಿ. ಹೇಗೆ ಅಂದರೆ ಪಳ ಅಂತ ಹೊಳಿತಾ ಇರಬೇಕು. ಎಷ್ಟೊಂದು ಪಾತ್ರೆ ತೊಳೆಯಲು ಬೇಕು? ಬರೀ ಒಂದು ಚಮಚೆ ವಿಮ್ ಜೆಲ್ 1 ಬೌಲ್ ನೀರಿನಲ್ಲಿ ಕಲಕಿರಿ. 1 ಸಲ